ಹಾಯ್ ಗಾಯ್ಸ್, ಗುಡ್ ಆಫ್ಟರ್ನೂನ್. ಎಲ್ರಿಗೂ ನಮಸ್ಕಾರ. ನನಗೇನಿದು ನನ್ನ ಸೆಕೆಂಡ್ ಬ್ಲಾಗ್ ಅಂದ್ಕೊಬೋದು. ರೀಸೆಂಟಾಗಿ ನಾನು ಡೆಸರ್ಟ್ ಸಫಾರಿಗೆ ಹೋಗಿದ್ದೆ ಇಲ್ಲೇ ಅಬುದಾಬಿಲಿ. ಸೊ ಅದ್ರ ಬಗ್ಗೆ ನಿಮಗೆ ಚಿಕ್ಕ ವಿಡಿಯೋ ಮಾಡಿ ಹಾಕೋಣ ಅಂತಿದ್ದೀನಿ. ಸೊ ಅದು ಕಾಸ್ಟ್ ಬಂದು ನಿಮಗೆ ಆಲ್ಮೋಸ್ಟ್ ಬೇಸಿಕ್ ಪ್ಯಾಕೇಜ್ ಬಂದು 75 ದಿರಮ್ಸ್ ಆಗುತ್ತೆ. ಸೊ 75 ದಿರಮ್ಸಿಂದ ನಿಮಗೆ ಅದು ಮೇಲಾಗ್ತಾ ಹೋಗುತ್ತೆ. ಮಿನಿಮಮ್ 75 ದಿರಮ್ಸು. ಅದ್ರ ಮೇಲೆ ಮಾಡಿದ್ರೆ ಅದ್ರ ಮೇಲೆ ಒಳ್ಳೆ ಪ್ಯಾಕೇಜ್ ತೊಗೊಬೇಕು ಅಂದರೆ ನಿಮಗೆ 200 ದಿರಮ್ಸು, 350, 400 ದಿರಮ್ಸ್, 500 ದಿರಮ್ಸ್ವರೆಗೂ ಇರುತ್ತೆ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಇಲ್ಲಿಂದ ಬಸ್ ಸ್ಟಾಪ್ ಹೋದೆ. ಬಸ್ ಸ್ಟಾಪಲ್ಲಿ ಕಾರ್ಡ್ ರೀಚಾರ್ಜ್ ಮಾಡಿಸ್ಕೊಂಡು ಬಸ್ ಹತ್ತದೆ. ಸೊ ಇಲ್ಲಿ ಬಸ್ ಹತ್ತದ ಬಂದು ಟಿಕೆಟ್ ಕಲೆಕ್ಟರ್ ಇರೋಲ್ಲ, ಇಲ್ಲಿ ಒಂದು ಮಿಷಿನ್ ಥರ ಇರುತ್ತೆ, ಅದಕ್ಕೆ ಕಾರ್ಡ್ ಟ್ಯಾಪ್ ಮಾಡಬೇಕು. ಸೊ ಆಟೋಮೆಟಿಕ್ ಅಮೌಂಟ್ ಕಟ್ ಆಗುತ್ತೆ. ಸೊ ಅಲ್ಲಿಂದ ಇನ್ನೊಂದು ಪ್ಲೇಸ್ಗೆ ಹೋದೆ. ಅಲ್ಲಿ ಬಸ್ ಅವರೇ ಬಸ್ ಕೊಟ್ಟಿರ್ತಾರೆ. ಅವರೇ ಬಸ್ಸಿಂದ ನಮ್ಮನ್ನ ಕರ್ಕೊಂಡು ಫಸ್ಟ್ ಅವ್ರಿಗೆ ದುಡ್ಡು ಕೊಡಬೇಕು, ಕರ್ಕೊಂಡು ಹೋಗ್ತಾರೆ. ಅವರು ನಾನು 2.5 hour ಜರ್ನಿ ಆದಮೇಲೆ ನಾನು ಅಲ್ಲಿ ರೀಚ್ ಆದೆ. ಸೊ ಆಲ್ಮೋಸ್ಟ್ 3:34 ಹಂಗೆ ರೀಚ್ ಆದೆ ಅಲ್ಲಿ. ಸೊ ಒಳ್ಳೆ ಪ್ಲೇಸ್ ಇತ್ತು, ಫುಲ್ಲು ಮರಳುಗಾಡಿತ್ತು. ಅದು ಹಿಂಗೆ ಈ ಥರ ಇರುತ್ತೆ, ತುಂಬ ದೊಡ್ಡದಾಗಿರುತ್ತೆ ಸ್ಪೇಸು. ಬಟ್ ಸಂಜೆ ಟೈಮ್ ಆಗಿದ್ದರಿಂದ ನಿಮ್ಗೆ ಅಷ್ಟು ಬಿಸಿಲು ಕಾಣಿಸಲ್ಲ ಅಲ್ಲಿ. ಸೊ ಒಂಥರ ಚೆನ್ನಾಗಿತ್ತು ಡೆಸರ್ಟ್ ಸಫಾರಿ. ಫಸ್ಟ್ ನಾವು ಹೋಗಿದ್ದು ಸ್ಯಾಂಡ್ ಬೋರ್ಡಿಂಗ್ ಹೋಗಿದ್ದೆ. ಇಲ್ಲಿ ನನಗೆ ಸ್ಯಾಂಡ್ ಬೋರ್ಡಿಂಗ್ ತುಂಬ ಆಸಕ್ತಿ ಇತ್ತು, ಸಖತ್ತಾಗಿ ಮಾಡ್ಬೋದು ಅಂತ. ಸೊ ಫಸ್ಟ್ ಟ್ರೈಯಲ್ಲೇ ನಾನು ನೋಡಿ ಏನಾಗುತ್ತೆ ಅಂತ ಸ್ವಲ್ಪ ಮುಂದೆ ಹೋದ ಪೊಸಿಷನ್ ತೊಗೊಬೇಕು ಅಂತ ಗೊತ್ತಿತ್ತು. ಬಟ್ ಸ್ವಲ್ಪ ಮುಂದೆ ಹೋದ ತಕ್ಷಣ ಟಪ್ ಅಂತ ಬಿದ್ದೋಗ್ಬಿಟ್ಟೆ. ಅದು ಬ್ಯಾಲೆನ್ಸ್ ಮಾಡೋಕ್ಕಾಗಿಲ್ಲ. ಆಮೇಲೆ ತಿರ್ಗಾ ಅಲ್ಲಿ ನಮಗೆ ಡ್ಯೂನ್ ಬ್ಯಾಶಿಂಗ್ ಕರ್ಕೊಂಡೋಗಿದ್ರು. ಅದೊಂಥರ ಪ್ಲೇಸ್ ಚೆನ್ನಾಗಿತ್ತು, ಮಧ್ಯದಲ್ಲಿ ನಿಲ್ಲಿಸಿದ್ರು. ಆ್ಯಕ್ಚುಲಿ ಅದು ಮಧ್ಯದಲ್ಲಿ ಯಾಕೆ ನಿಲ್ಲಿಸಿದ್ರು ಅಂದರೆ ಒಂದು ಕಾರ್ ಕೆಟ್ಟೋಗಿತ್ತು ಮಧ್ಯ. ಸೊ ಅದಕ್ಕೋಸ್ಕರ ಮಧ್ಯದಲ್ಲಿ ನಿಲ್ಲಿಸಿದ್ರು. ನಮ್ಗೆ ಒಳ್ಳೆ ಆಪರ್ಚುನಿಟಿ ಸಿಕ್ತು ವ್ಯೂ ಕೊಡೋಕ್ಕೆ. ಆಮೇಲೆ ಕ್ಯಾಮೆಲ್ ರೈಡ್ ಹೋಗಿದ್ವಿ, ಅದೊಂಥರ ಚೆನ್ನಾಗಿತ್ತು. 2 ನಿಮಿಷ ಅಷ್ಟೇ ರೈಡು, ಬೇರೇನಿಲ್ಲ. ಆಮೇಲೆ ನೈಟಲ್ಲಿ ನಿಮಗೆ ಲೇಸರ್ ಶೋಸ್ ಇರುತ್ತೆ. ಅದು ಬಿಟ್ಟರೆ ಫೈರ್ ಶೋ ಮತ್ತು ಬೆಲಿ ಡ್ಯಾನ್ಸ್ ಕೂಡ ಇರುತ್ತೆ ಅಂತ ಹೇಳಿದ್ರು. ಬಟ್ ಬೆಲಿ ಡ್ಯಾನ್ಸ್ ಇರಲಿಲ್ಲ. ಇಟ್ಸ್ ಓಕೆ, ಫೈರ್ ಕ್ಯಾಂಪೆಲ್ಲ ಇರುತ್ತೆ ಅಂತ ಹೇಳಿದ್ರು, ಇರಲಿಲ್ಲ. ಸೊ ಆಮೇಲೆ ಅಲ್ಲಿಂದ ಅದೇ ಬಸ್ ಹತ್ಕೊಂಡ್ಬಂದ್ವಿ. ಅದೇ ಬಸ್ ಹತ್ಕೊಂಡು ಬಂದು ತಿರ್ಗಾ ಅದೇ ಬಸ್ ಸ್ಟಾಪಲ್ಲಿ ಇಳಿಸಿದ್ರು. ಅದೊಂದು ಪ್ಲೇಸ್ ಇರುತ್ತೆ, ಅಲ್ಲಿ ಇಳಿಸಿದ್ರು. ತಿರ್ಗಾ ಅಲ್ಲಿಂದ ಬಸ್ ಹತ್ಕೊಂಡು ಆಲ್ಮೋಸ್ಟ್ 9:30, 9:45 ಆಗಿತ್ತು ಮನೆಗೆ ಬಂದೆ. ಸೊ ಇದೊಂಥರ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಹೊರಟಿದ್ದು 1:30ಗೇನೋ ಹೊರಟೆ. ಸೊ ಮನೆ ಬಿಟ್ಟಾಗ 1:30. ಅಲ್ಲೊಂದು ಲೊಕೇಶನ್ ಹೇಳ್ತಾರೆ, ಆ ಲೊಕೇಶನಲ್ಲಿ ಅದು ಪಿಕಪ್ ಲೊಕೇಶನ್ ಥರ. ಸೊ ಅದೊಂದು ವ್ಯಾನು, ಆ ವ್ಯಾನಲ್ಲಿ ಒಂದು 15ರಿಂದ 20 ಜನ ಬುಕ್ ಮಾಡಿರ್ತಾರಲ್ವ, ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಸೊ ಆ ಲೊಕೇಶನ್ಗೆ ಹೋಗಿ ನಾವು ಅಲ್ಲಿ ಕಾಯಬೇಕು. ಸೊ ವ್ಯಾನ್ ಬಂದು ನಾವು ವ್ಯಾನ್ ಹತ್ತಿ ಸೊ 2:30ಗೆ ಬಿಟ್ವಿ ನಾವು. ಆಲ್ಮೋಸ್ಟ್ 4:30 ಹಂಗೆ ಹೋದ್ವಿ. ಸೊ ಅಲ್ಲಿಗೆ 4:30 ಹಂಗೆ. ಸೊ ತುಂಬ ದೂರ ಇರುತ್ತೆ ಸ್ವಲ್ಪ, ಯಾಕಂದರೆ ಅದು ನಾವಿರೋದೆಲ್ಲ ಸಿಟೀಸ್ ಅಲ್ವಾ. ಸೊ ಅದು ಮರಳುಗಾಡು, ಅದು ಊರು ಬಿಟ್ಟು ಆಚೆ ಹೋಗೋ ಥರ ಒಂದು ರೇಂಜ್ಗೆ ಆ ಥರ ಹೋಗ್ತಾ ಸ್ವಲ್ಪ ದೂರ ಇರುತ್ತೆ. ಇಟ್ಸ್ ಓಕೆ, ಚೆನ್ನಾಗಿತ್ತು. ಆಮೇಲೆ ಪ್ಯಾಕೇಜ್ ಬಗ್ಗೆ ಹೇಳ್ಬೇಕಂದ್ರೆ ನಾವು 75 ದಿರಮ್ಸ್ ಇಟ್ಸ್ ಸ್ಟಾರ್ಟಿಂಗ್ ಪ್ಯಾಕೇಜು. ಸೊ ಆ ಪ್ಯಾಕೇಜಲ್ಲಿ ನಿಮಗೆ ಫಸ್ಟು ಫ್ರೀ ಫುಡ್ಡು ಅಂತ ಹೇಳ್ತಾರೆ. ಸೊ ಫ್ರೀ ಫುಡ್ ಸಿಗುತ್ತೆ, ಬಟ್ ಲಾಸ್ಟ್ ಅಟ್ ನೈಟ್ 7 o'clock 7 ಗಂಟೆಗೆ ಸಿಗುತ್ತೆ. ಸೊ ಡ್ರಿಂಕ್ಸು, ಕಾಫಿ, ಟೀ ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಹೋದಾಗ ಕಾಫಿ ನಾವೇ ಮಾಡ್ಕೊಬೇಕಿತ್ತು, ಟೀನೂ ನಾವೇ ಮಾಡ್ಕೊಬೇಕಿತ್ತು. ಬಟ್ ಹಾಲು ತಣ್ಣಗಿತ್ತು, ನೀರು ಮಾತ್ರ ಬಿಸಿಗಿತ್ತು ಅಷ್ಟೇ. ಸೊ ಅದು ಬಿಟ್ಟರೆ ಫುಡ್ ಫ್ರೀ ಅಂತಾರೆ, ಎಲ್ಲ ಫ್ರೀ ಅಂತಾರೆ. ಆಲ್ಮೋಸ್ಟ್ 5 to 10 ಪ್ಯಾಕೇಜಸ್ ಫ್ರೀ ಅಂತಾರೆ. ಬಟ್ ಅಲ್ಲಿ ನಮಗೆ ಸಿಕ್ಕಿದ್ದು ಒಂದು 6 to 7 ಅಂತ ಹೇಳ್ಬೋದು. ಬೆಲಿ ಡ್ಯಾನ್ಸ್ ಇತ್ತು ಅಂದರೂ ಬೆಲಿ ಡ್ಯಾನ್ಸ್ ಇರಲಿಲ್ಲ. ಇಟ್ಸ್ ಓಕೆ, ದಟ್ಸ್ ನಾಟ್ ಕಂಪಲ್ಸರಿ ಅಂತ ನಾನು ಬಂದೆ. ಫೈರ್ ಕ್ಯಾಂಪ್ ಇರುತ್ತೆ ಅಂದರು, ಫೈರ್ ಕ್ಯಾಂಪ್ ಇರಲಿಲ್ಲ. ಆಮೇಲೆ ಇನ್ನೂ ಸುಮಾರು ಪ್ಲೇಸಸ್ ತೋರಿಸ್ತಾರೆ. ಇನ್ನು ಬೈಕ್ ರೈಡ್ ಅಂತ ಹೇಳಿದ್ರು, ಬೈಕ್ ರೈಡ್ ಇರಲಿಲ್ಲ. ಬೈಕ್ ರೈಡ್ಗೆ ಸಪ್ರೇಟ್ ಪ್ಯಾಕೇಜ್ ಅಂತ ಹೇಳಿದ್ರು. ಆಮೇಲೆ ಅಲ್ಲೋದ ಮೇಲೆ ನಿಮಗೆ ಡಿಮ್ಯಾಂಡ್ಗಳು ಜಾಸ್ತಿ ಆಗುತ್ತೆ. ಸ್ಕಾರ್ಫ್ ಕಟ್ತಾರೆ ಹೋದ ತಕ್ಷಣ. ಸ್ಕಾರ್ಫ್ ಕಟ್ಟಿಸ್ಕೊಳ್ಳೋಕ್ಕೆ ನಿಮಗೆ 25 ದಿರಮ್ಸು, 30 ದಿರಮ್ಸ್ ಆ ಥರ ಕೇಳ್ತಾರೆ. ಆಮೇಲೆ ಅಲ್ಲಿ ಹೋದ್ಮೇಲೆ VIP ಪ್ಯಾಕೇಜ್ ಎಕ್ಸ್ಪ್ಲೇನ್ ಮಾಡ್ತಾರೆ. VIP ಪ್ಯಾಕೇಜ್ ಮೊದಲೇನೂ ಇರುತ್ತೆ, ಬಟ್ ಅಲ್ಲಿ ಹೋದ್ಮೇಲೆ ಒಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಕ್ಸ್ಪ್ಲೇನ್ ಮಾಡಿ ನೋಡಿ ಈ ಥರ ಇದೆ, 50 ದಿರಮ್ಸ್ ಎಕ್ಸ್ಟ್ರಾ ಕೊಟ್ಟರೆ ನಿಮಗೆ ಕೇಳ್ದಾಗೆಲ್ಲ ಫುಡ್ಡು ಯಾವ್ದು ಬೇಕಾದ್ರೂ ಡ್ರಿಂಕ್ಸ್ ತೊಗೊಬೋದು ಅಂತೆಲ್ಲ ಹೇಳ್ತಾರೆ. ಬಟ್ ನಾವು ಹೋಗಿರೋ ಪ್ಯಾಕೇಜ್ಗೆ ನಾವು ಕರೆಕ್ಟಾಗಿ ಎಷ್ಟು ಮೈಂಡಲ್ಲಿ ಇಟ್ಕೊಂಡಿದ್ವೋ ಅಷ್ಟೇ ನಾವು ಇದು ಮಾಡ್ಕೊಂಡು ಹೋಗಿದ್ರಿಂದ. ಸೊ ಅದಕ್ಕೋಸ್ಕರ ನಾವು ಯಾವುದಕ್ಕೂ ಡಿಸ್ಟ್ರಾಕ್ಟ್ ಆಗಿಲ್ಲ. ಸೊ ಎಷ್ಟಿತ್ತೋ ಅಷ್ಟನ್ನು ಮಾತ್ರ ತೊಗೊಂಡ್ವಿ. ಆಮೇಲೆ ಕಪಲ್ಸ್ ಹೋದರೆ ಮಾತ್ರ ಫೋಟೋ ತೆಗಿತಾರೆ, ನಮ್ಮಂಥ ಸಿಂಗಲ್ಲು. ನಾನು ಒಬ್ಬನೇ ಹೋಗಿದ್ದಿದ್ದು. ಸೊ ಒಬ್ಬನೇ ಹೋದೆ. ಕ್ಯಾಮ್ರಾಮನ್ ಎಲ್ಲ ಮೇಡಮ್ ಫೋಟೋ ಅಂತ ಕಪಲ್ಸ್ಗೆ, ಫ್ಯಾಮಿಲೀಸ್ಗಳಿಗೆಲ್ಲ ಫೋಟೋ ತೆಗೆದಿದ್ರು. ನಮ್ಗೆ ಯಾರೂ ತೆಗ್ದೇ ಇಲ್ಲ. ನಾನು ನೋಡ್ತಾ ಇದ್ದೆ ಅವ್ರನ್ನ. ಕ್ಯಾಮಲ್ ರೈಡ್ ಒಂದಷ್ಟು, ಬೇರೆದೆಲ್ಲ ನಾನೇ ಫೋಟೋ ತೊಗೊಂಡೆ.
ಚೆನ್ನಾಗಿತ್ತು. ಆ್ಯಕ್ಚುಲಿ ಅವ್ರು ಕರ್ಕೊಂಡು ಹೋಗೋದು ಸಂಜೆ ಟೈಮಲ್ಲಿ, ಸನ್ಸೆಟ್ ಟೈಮಲ್ಲಿ. ಸೊ ಸನ್ಸೆಟ್ ವ್ಯೂಸ್ ಎಲ್ಲ ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಡ್ಯೂನ್ ಬ್ಯಾಶಿಂಗ್ ಅಂದಲ್ಲ, ಅದೊಂಥರ ರೋಲರ್ ಕೋಸ್ಟರ್ ಆಗಿರುತ್ತೆ, ಅದು ಮಸ್ತಾಗಿ ಎಂಜಾಯ್ ಮಾಡ್ಬೋದು ನೀವು ಹೋದರೆ. ಸೊ ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ಸ್ ಸಿ, ನೆಕ್ಸ್ಟ್ ವೀಡಿಯೋ ಬರೋವರೆಗೂ ನಾವು ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.